ಲಾಲ್ಬಾಗ್ ಸುರಂಗ ರಸ್ತೆ ಯೋಜನೆ ಚರ್ಚೆಗೆ ಹೊಸ ತಿರುವು ಸಿಕ್ಕಿದೆ. ಲಾಲ್ಬಾಗ್ ಮಾರಾಟಕ್ಕಿದೆ ಅಂತ ಕರಪತ್ರವನ್ನ ಹಂಚಿ ತೇಜಸ್ವಿ ಸೂರ್ಯ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಸುರಂಗ ರಸ್ತೆ ಯೋಜನೆ ವಿರುದ್ಧ ಸೂರ್ಯ ಅಭಿಯಾನ ಕೈಗೊಂಡಿದ್ದಾರೆ. ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಲಾಲ್ಬಾಗ್ನಲ್ಲಿ ನೂರಾರು ಸಾರ್ವಜನಿಕರನ್ನ ಸಂಸದ ತೇಜಸ್ವಿ ಸೂರ್ಯ ಭೇಟಿ ಮಾಡಿದ್ದಾರೆ. ಲಾಲ್ಬಾಗ್ ಉಳಿಸೋಣ ಜನಾಂದೋಲನಕ್ಕೆ ಕರೆ ಕೊಟ್ಟಿದ್ದಾರೆ. ಲಾಲ್ಬಾಗ್ ಸುರಂಗ ರಸ್ತೆ ಯೋಜನೆ ಚರ್ಚೆಗೆ ಹೊಸ ತಿರುವು ಸಿಕ್ಕಿದೆ. ಲಾಲ್ಬಾಗ್ ಮಾರಾಟಕ್ಕಿದೆ ಅಂತ ಹೇಳಿ ಕರಪತ್ರವನ್ನು ಹಂಚಿ ತೇಜಸ್ವಿ ಸೂರ್ಯ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಸುರಂಗ ರಸ್ತೆ ಯೋಜನೆ ವಿರುದ್ಧ ಈಗ ಅಭಿಯಾನ ಶುರುವಾಗಿರುವಂಥದ್ದು. ಲಾಲ್ಬಾಗ್ನಲ್ಲಿ ನೂರಾರು ಸಾರ್ವಜನಿಕರನ್ನ ಸಂಸದರು ಭೇಟಿ ಮಾಡಿದ್ದಾರೆ. ಲಾಲ್ಬಾಗ್ ಅನ್ನ ಉಳಿಸೋಣ ಅಂತ ಹೇಳಿಬಿಟ್ಟು ಜನ ಆಂದೋಲನಕ್ಕೆ ಕರೆ ಕೊಟ್ಟಿದ್ದಾರೆ. ಸದ್ಯ ಯಾವುದೇ ಕಾರಣಕ್ಕೂ ಕೂಡ ಲಾಲ್ಬಾಗ್ಗೆ ಸುರಂಗ ಮಾರ್ಗ ಮಾಡೋದಕ್ಕಾಗ್ಲಿ ಅಥವಾ ಯಾವುದೇ ವಿಚಾರಕ್ಕಾಗ್ಲಿ ಕೈ ಹಾಕೋಕ್ ಬಿಡೋದಿಲ್ಲ ಅಂತ ಹೇಳಿ ಸಂಸದರು ಕಟ್ಟೆಚ್ಚರ ವಹಿಸಿದ್ದಾರೆ. ಸದ್ಯ ಲಾಲ್ಬಾಗ್ ಬೆಂಗಳೂರಿನ ಹೆಮ್ಮೆ, ಜೊತೆಗೆ ಪರಿಸರದ ಜೀವನಾಡಿ. ಅಂತರ್ಜಲ ಮರುಪೂರಣ ಮತ್ತು ಕೆರೆ ಪರಿಸರ ವ್ಯವಸ್ಥೆಗೆ ಲಾಲ್ಬಾಗ್ ಹೆಸರುವಾಸಿಯಾಗಿರುವಂಥದ್ದು. ಹಾಗಾಗಿ ಲಾಲ್ಬಾಗ್ ಸಂರಕ್ಷಣೆಗಾಗಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವಂತಹ ಸೂಚನೆಯನ್ನ ಇವತ್ತು ಕೊಟ್ಟಿದ್ದಾರೆ ಸಂಸದರು. ಸದ್ಯ ಬೆಂಗಳೂರು ನಗರದ ಹಸಿರು ಹೃದಯ ಅಂತಾನೆ ಗುರುತಿಸಿಕೊಂಡಿರುವಂತಹ ಐತಿಹಾಸಿಕ ಲಾಲ್ಬಾಗ್ ಇದೀಗ ರಾಜಕೀಯ ಸಮರದ ಕೇಂದ್ರ ಬಿಂದು ಆಗಿದೆ. ಉತ್ತರ ದಕ್ಷಿಣ ಸುರಂಗ ರಸ್ತೆ ಯೋಜನೆಗಾಗಿ ಲಾಲ್ಬಾಗ್ನ 5 ಎಕರೆ ಜಾಗ ಬಳಸುವಂತಹ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ತೀವ್ರ ವಿರೋಧ ಈಗ ವ್ಯಕ್ತವಾಗಿರುವಂಥದ್ದು. ಈ ವಿರೋಧದ ಭಾಗವಾಗಿ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಈಗ ವಿನೂತನವಾಗಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಲಾಲ್ಬಾಗ್ ಮಾರಾಟಕ್ಕಿದೆ ಎಂಬ ಟ್ಯಾಗ್ಲೈನ್ ಅನ್ನು ಕೊಟ್ಟು ಈ ಸಂದೇಶವಿರುವ ಕರಪತ್ರಗಳನ್ನ ಸಾರ್ವಜನಿಕರಿಗೆ ಹಂಚಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಹೆಬ್ಬಾಳ ಹಾಗೆ ಸಿಲ್ಕ್ ಬೋರ್ಡ್ ಇದನ್ನು ಸಂಪರ್ಕಿಸುವಂತಹ ಉದ್ದೇಶಿತ ಉತ್ತರ ಹಾಗೆ ದಕ್ಷಿಣ ಸುರಂಗ ರಸ್ತೆ ಯೋಜನೆಗಾಗಿ ಐತಿಹಾಸಿಕ ಲಾಲ್ಬಾಗ್ ಸಸ್ಯಶಾಸ್ತ್ರೀಯ ಉದ್ಯಾನವನದ 5 ಎಕರೆ ಜಾಗವನ್ನ ಬಳಸಿಕೊಳ್ಳುವ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಹಾಗಾಗಿ ಲಾಲ್ಬಾಗ್ ಮಾರಾಟಕ್ಕಿದೆ ಅನ್ನುವಂಥ ಸಂದೇಶವನ್ನ ಕರಪತ್ರಗಳಲ್ಲಿ ವಿತರಿಸುವ ಮುಖಾಂತರ ವಿಭಿನ್ನವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಸದ್ಯ ಲಾಲ್ಬಾಗ್ಗೆ ಭೇಟಿ ಕೊಟ್ಟು ನೂರಾರು ಸಾರ್ವಜನಿಕರು ಹಾಗೆ ನಿವಾಸಿಗಳನ್ನ ಭೇಟಿ ಮಾಡಿದ್ದಾರೆ ಸಂಸದರು. ಮತ್ತೆ ಈ ಸರ್ಕಾರದ ವಿರುದ್ಧ ಈ ಪ್ರಸ್ತಾವನೆ ಬಗ್ಗೆ ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಕೂಡ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ನಾವು ನಮ್ಮ ಧ್ವನಿಯನ್ನ ಎತ್ತಬೇಕಾಗಿದೆ. ಮತ್ತೊಂದು ಕಡೆಗೆ ಇದು ಬೃಹತ್ ಜನ ಆಂದೋಲನವಾಗಿ ರೂಪುಗೊಳ್ಳಬೇಕಿದೆ. ಯಾವುದೇ ಕಾರಣಕ್ಕೂ ಲಾಲ್ಬಾಗ್ ಆವರಣದಲ್ಲಿ ಈ ಯೋಜನೆಯನ್ನ ಜಾರಿಯಾಗುವಂತೆ ನಾವು ನೋಡ್ಕೊಳ್ತೀವಿ. ಮತ್ತೆ ಈ ವಿರುದ್ಧವಾಗಿಯೂ ಕೂಡ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿದರು. ಸದ್ಯ ಲಾಲ್ಬಾಗ್ ಬೆಂಗಳೂರಿನ ಹೆಮ್ಮೆ ಮತ್ತು ನಗರದ ದೊಡ್ಡ ಹಸಿರು ವಲಯಗಳಲ್ಲಿ ಒಂದು. ಇದು ಅಂತರ್ಜಲ ಮರುಪೂರಣಕ್ಕೆ ಸಹಾಯ ಮಾಡೋದಲ್ಲದೆ ಲಾಲ್ಬಾಗ್ ಕೆರೆಯ ಪರಿಸರ ವ್ಯವಸ್ಥೆಯನ್ನ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತಲೂ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ದಾರೆ.